ಹೇಳ್ತೀನಿ, ರಾಜೀನಾಮೆ ಕೊಡಬೇಕಾಗಿತ್ತು ನೋಡಿ. ಉದಾಹರಣೆಗೆ ನಾನು ಅದನ್ನು ಹೇಳ್ತಿರೋದು, ನನ್ನ ಮೇಲೆ ಆಪಾದನೆ ಬಂತು. ಆಪಾದನೆ ಬಂದಾಗ ವಿರೋಧ ಪಕ್ಷದಲ್ಲಿದ್ದರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ದೊಡ್ಡ ಮೆರವಣಿಗೆ ತೆಗೆದ್ರು. ಈಶ್ವರಪ್ಪ ರಾಜೀನಾಮೆ ಕೊಡಬೇಕು, ಈಶ್ವರಪ್ಪ ರಾಜೀನಾಮೆ ಕೊಡಬೇಕು. ಯಾಕೆ ಇವತ್ತು ನೀವು ರಾಜೀನಾಮೆ ಕೊಡ್ತಿಲ್ಲ ಕಾಂಗ್ರೆಸ್ನವರು? ನಿಮ್ಮ ಮೇಲೆ ಆಪಾದನೆಗಳು ಬಂದಿಲ್ವಾ? ಭಗವಂತ ದಯದಿಂದ ನನಗೆ ಕ್ಲೀನ್ ಶೀಟ್ ಸಿಕ್ತು. ಕ್ಲೀನ್ ಶೀಟ್ ಸಿಕ್ತಿದ್ದಂಗೆ ನೆಮ್ಮದಿಯಿಂದಿದ್ದೀನಿ. ನಮ್ಮ ಪಕ್ಷ ನನಗೆ ದ್ರೋಹ ಮಾಡ್ತು. ನನಗೆ ಮತ್ತೆ ಮಂತ್ರಿ ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರು, ಬೊಮ್ಮಾಯಿ ಮಾಡಿದ್ರು, ಹೇಳ್ತಾಯಿದ್ರು ಖಂಡಿತ ಇನ್ನು 2-3 ದಿನದಲ್ಲಿ ಮಂತ್ರಿ ಮಾಡ್ತೀನಿ ಅಂತ. ದ್ರೋಹ ಮಾಡಿದ್ರು. ನಾನು ಒಬ್ಬ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ದ್ರೋಹ ಮಾಡಿದ್ರು. ನನಗೆ 6 ಸ್ಥಾನ ಮಂತ್ರಿ ಸ್ಥಾನ ಖಾಲಿ ಇದ್ದರೂ ಕೂಡ, ತೀರ್ಪು ನನ್ನ ಪರವಾಗಿ ಬಂದರೂ ಕೂಡ ಯಾಕೆ ಕ್ಯಾಬಿನೆಟ್ನಲ್ಲಿ ತೊಗೊಂಡ್ಲಿಲ್ಲ ಅನ್ನೋದನ್ನ ಅವ್ರು ಹೇಳಬೇಕು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನೀವು ಅವತ್ತು ನನ್ನ ವಿರುದ್ಧಕ್ಕೆ ಹೋಗಿದ್ರಿ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದು ರಾಜೀನಾಮೆ ಕೊಡಿ. ಯಾಕೆ ನೀವು ಇವತ್ತು ರಾಜೀನಾಮೆ ಕೊಡಲ್ಲ? ಆಪಾದನೆ ಬಂದಿಲ್ವಾ? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಮೇಲೆ ಆಪಾದನೆ ಬಂದರೆ ಒಂಥರ, ಬೇರೆಯವ್ರ ಮೇಲೆ ಆಪಾದನೆ ಬಂದರೆ ಇನ್ನೊಂಥರ. ಆಯಿತಾ? ಇನ್ನೊಂದೇನು